ಅನು 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 ಗೆಟಪ್ ಹೇಳ್ಮೇಲೆ ಏನ್ ಮಾಮ್ ಬೆಳಗ್ಗೆ ಬೆಳಗ್ಗೆ ಎದುರಿಸ್ತಿದ್ಯಾ? ನೋಡನು, ನಿನಗೀಗ ಮದುವೆ ಆಗಿದೆ. ನೀನಿರೋದು ಗಂಡನ ಮನೆಯಲ್ಲಿ, ನನ್ನ ಮನೇಲಲ್ಲ. ಇದರ ಮೇಲೆ ಮಾಮ್ ಇದೆಲ್ಲ ನೀನ್ ಹೇಳ್ತಾ ಇದ್ಯಾ? ಗಂಡನ ಮನೇಲಿ ಇದ್ ಮಾತ್ರಕ್ಕೆ ಬೇಗ ಹೇಳ್ಬೇಕಾ? ಮನೆ ಕೆಲಸ ಎಲ್ಲ ಮಾಡ್ಬೇಕಾ? ನೋಡ್ಕಂದ, ನಾನು ಈ ರೀತಿ ಹೇಳ್ತಾ ಇರಲಿಲ್ಲ. ಆದರೆ ನೀನಿನ್ ಮುಂದೆ ಬೇಗ ಹೇಳಬೇಕು, ಅಡುಗೆ ಮನೆಗೆ ಹೋಗ್ಬೇಕು, ನಿನ್ನ ಗಂಡನ್ನ ಹೊಲಿಸ್ಕೋಬೇಕು, ಇಡೀ ಮನೆಯವ್ರನ್ನೆಲ್ಲ ನೀನು ವಶ ಮಾಡ್ಕೋಬೇಕು. ಹಾಗಾಗಬೇಕು ಅಂದರೆ ಎಲ್ಲ ವಿಷಯದಲ್ಲೂ ಲಡ್ಡುಗಿಂತ ಒಂದು ಹೆಜ್ಜೆ ಮುಂದೆ ಇರ್ಬೇಕು ನೀನು. ನಿಜ ಮಾಮ್, ಲಡ್ಡು ಇಂಥ ಚಿಕ್ಕ ಪುಟ್ಟ ಕೆಲಸ ಮಾಡಿ ಮನೆಯವ್ರನ್ನೆಲ್ಲರೂ ಹೋಲಿಸ್ಕೊಂಡಿದ್ದಾಳೆ. ಸದ್ಯಕ್ಕೆ ನೀನು ಅವಳ ದಾರಿನೇ ಹಿಡಿಬೇಕು. ಹೋಗಿ ಅಡುಗೆ ಮನೆಗೆ ಹೋಗಿ ಮೊದಲು ತಿಂಡಿ ಪ್ರಿಪೇರ್ ಮಾಡು. ಏನೋ ನಾನ್ ತಿಂಡಿ ಮಾಡ್ಬೇಕಾ? ಹೌದು, ಗಂಡನ ಹೊಲಿಸ್ಕೋಬೇಕು ಅಂದರೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ಬೇಕು. ನಿನಗೇನು ಬರುತ್ತೋ ಅದನ್ನೇ ರುಚಿಯಾಗಿ ಮಾಡು. ಆದರೆ ಅಡುಗೆ ಮನೆಗೆ ನೀನೇ ಮೊದಲು ಹೋಗ್ಬೇಕು. ಅಲ್ಲಿ ಜವಾಬ್ದಾರಿಗಳನ್ನೆಲ್ಲ ಮೊದಲು ನೀನೇ ತಗೋಬೇಕು. ನೋಡು, ಅಡುಗೆ ಮನೆ ಜವಾಬ್ದಾರಿ ತಗೊಳ್ಳೋದು ಬೇರೆ, ಅಡುಗೆ ಮನೆ ಕೆಲಸ ಮಾಡೋದು ಬೇರೆ. ನೀನು ಮನೆ ಜವಾಬ್ದಾರಿನ ತಗೊಂಡು ಆ ಲಡ್ಡುಗೆ ಮನೆ ಕೆಲಸ ಮಾಡೋದಕ್ಕೆ ಬಿಡಬೇಕು. ನಾನು ಹೇಳ್ತಿರೋ ವ್ಯತ್ಯಾಸ ಗೊತ್ತಾಗ್ತಿದೆಯಾ? ಎಸ್ ಮಾಮ್, ನನಗೆ ಗೊತ್ತಾಗ್ತಿದೆ. ಅಡುಗೆ ಮನೆಗೆ ಮೊದಲು ನಾನೇ ಹೋದ್ರೆ ಲಡ್ಡುಗಿಂತ ಜಾಸ್ತಿ ಜವಾಬ್ದಾರಿ ನನಗೆ ಇದೆ ಅನ್ಸುತ್ತೆ. ಅವಳು ಮೊದಲನೇವಳು, ನಾನು ಎರಡನೇವಳು ಅನ್ನೋ ಭಾವನೆನ ತಾನಾಗಿ ತಾನೇ ತೆಗ್ದು ಹಾಕ್ಬೋದು. ವೆರಿ ಗುಡ್ ಮಗಳೇ, ಯು ಗಾಟ್ ಮೈ ಪಾಯಿಂಟ್. ಬೇಗ ಹೋಗಿ ಅಡುಗೆ ಮನೆನ ನೀನು ವಶ ಮಾಡ್ಕೊ. ಅದಕ್ಕೂ ಮುಂಚೆ ಫ್ರೆಶ್ ಅಪ್ ಆಗ್ಬಾ. ಓಕೆ ಮ್ಯಾಮ್.